ಓಕೆ, ಚಿತ್ರದುರ್ಗದ ಕೇಸ್ಗೆ ಹೋಗೋಣ ದರ್ಶನ್ದು. ಬಟ್ ಅದಕ್ಕೆ ಮೊದಲು ಇನ್ನೊಂದು ಹೇಳ್ಬಿಡ್ತೀನಿ. ಈಗಿನ ಅಮೆರಿಕಾದ ಸುಂಕದ ಯುದ್ಧ ಏನು ನಡೀತಾ ಇದೆ, ಇದು ಭಾರತದ ಜನ ಮತ್ತು ಭಾರತ ಅಮೆರಿಕದ ವಿರುದ್ಧ ನಡೆಸ್ತಿರೋ ಯುದ್ಧ ಅಲ್ಲ. ಅಮೆರಿಕದ ಜನಕ್ಕೂ ಭಾರತದ ಜನಕ್ಕೂ ಯಾವ ಸಮಸ್ಯೆನೂ ಇಲ್ಲ. ಈ ಪ್ರಾಬ್ಲಮ್ ಬರ್ತಿರೋದು ಈ ಐಲ್ ದೊರೆದು ಮಾತ್ರ. ದೇರ್ ಇಸ್ ನೋ ಫೈಟ್. ಆ್ಯಕ್ಚುಲಿ ಭಾಳ ಒಳ್ಳೆ ಸಂಬಂಧ ಇರಬಹುದಾದ ರೀತಿಯಲ್ಲೇ ಇದೆ ಎರಡೂ ಜನರ ನಡುವಿನ ಸಂಬಂಧ. ಈ ನಡೀತಿರೋದು ಈ ಪಾರ್ಟಿದು ವೈಯಕ್ತಿಕವಾದ ಈಗೋಗಳು, ಹಾಗಾಗಿ ಈ ವ್ಯಕ್ತಿಗೆ ನಡೀತಾ ಇದೆ. ಆ್ಯಂಡ್ ಮೋದಿ ಸ್ವಲ್ಪ ನಂಬಕ್ಕೆ ಜಾಸ್ತಿ ನಂಬದಂಗೆ ಕಾಣಿಸ್ತಿದೆ ಅಷ್ಟೇ. ಹಾಂ, ಅವರ ವೈಯಕ್ತಿಕ ಆಸೆಗಳನ್ನು ಈಡೇರ್ಸೋಕ್ಕಾಗಿಲ್ವೋ ಏನೋ ಮೋದಿ ಕೈಯಲ್ಲಿ, ನನಗೆ ಐಡಿಯಾ ಇಲ್ಲ. ಹಾಗಾಗಿ ಇದು ಟ್ರಂಪ್ ನಡೆಸ್ತಿರೋದು, ಅಮೆರಿಕದ ವಿರುದ್ಧ ಅಲ್ಲ, ಭಾರತದ ಫೈಟ್ ಅಲ್ಲ ಇದು, ಟ್ರಂಪ್ದು. ಆಮೇಲೆ ಅಮೆರಿಕ ಇನ್ ಟ್ರಂಪ್ ತಾತನ ಮನೆ ಆಸ್ತಿನೂ ಅಲ್ಲ. ಏನು ಹಬ್ಬ ಅಂದರೆ ಇನ್ನು 3.5 ವರ್ಷ ಯಾವನ್ ಕೇಳ್ತಾನ್ರಿ ಆಮೇಲೆ ಅವರನ್ನು. ಆಮೇಲೆ ಅವ್ರ ಬಿಸ್ನೆಸ್ಗಳು ಇರುತ್ತವಲ್ಲ, ಬೇರೆಯವರು ಬರ್ತಾರೆ ಅಷ್ಟೇ ತಾನೇ. ಅವ್ರ ದೇಶದಲ್ಲಿ ಒಂದು ಟರ್ಮ್ ಆಗೋಗಿದೆ, ಇನ್ನೊಂದು ಟರ್ಮು 6 ತಿಂಗಳಾಗ್ತಾ ಬಂತು, ಇನ್ನು ಹೆಚ್ಚು ಕಡಿಮೆ ಇನ್ನೇನು. ಇನ್ನೊಂದು 3.5 ವರ್ಷ 4 ವರ್ಷ ಅಲ್ಲಿ. ರೇಣುಕಾಸ್ವಾಮಿ ಕೊಲೆ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತಗೊಂಡ್ ಫುಲ್ ಖುಷಿ ಇದನ್ನೀಗ. ಕೇಸಲ್ಲಿ ದರ್ಶನ್, ಪವಿತ್ರ ಗೌಡ ಇವರೆಲ್ಲ ಸುಪ್ರೀಂ ಕೋರ್ಟ್ಗೆ ಲಿಖಿತ ಹೇಳಿಕೆಗಳನ್ನು ಸಲ್ಲಿಸಿದಾರಂತೆ. ಅದು ದರ್ಶನ್ ಕಡೆಯವರು ವಕೀಲರು ಹೇಳ್ತಾರಂತೆ. ಅವ್ರ ವಕೀಲರು ಏನು ಬೇಕಾದ್ರೂ ಹೇಳ್ಬೋದು, ಯಾಕಂದರೆ ಅವ್ರ ಕಕ್ಷಿದಾರರನ್ನ ಅವ್ರು ರಕ್ಷಣೆ ಮಾಡ್ಕೊಳ್ಳೋದು ಅವ್ರ ಕೆಲಸ, ಏನು ಬೇಕಾದ್ರೂ ಹೇಳ್ಬೋದು. ಮೈಸೂರಲ್ಲಿ ಬಂಧಿಸಿ ದರ್ಶನ್ ಏನೋ ವಿದೇಶದಿಂದ ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರಂತೆ. ಅಲ್ ರೈಟ್, ಅವ್ರು ಯಾವ ಬೆಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು ಅದು. ಬೆಂಗಳೂರಲ್ಲಿ ಬಂಧಿಸಿ ಬೆಂಗಳೂರಿಗೆ FIR ಹಾಕ್ಬಿಟ್ಟಿದ್ದಾರೆ. ಹಾಕ್ಬಾರ್ದು ಅಂತ ಎಲ್ಲೂ ಇಲ್ವಲ್ಲ, ಹಾಗೆಲ್ಲಿದೆ? FIR ಆಗಿರೋ ಜಾಗದಲ್ಲೇ ಬಂಧಿಸಬೇಕು ಅಂತ ಎಲ್ಲಿದೆ? ಹಾಗೇನಿಲ್ವಲ್ಲ. ಬಾಡಿ ವಾರಂಟ್ ಮಾಡಿ ಕರ್ಕೊಂಬರ್ಬೇಕಾಗಿತ್ತೇ ನಾವು ಬೇಕಾರೆ, ಮಾಡಿದಾರೋ ಇಲ್ವೋ? ಬಂಧನಕ್ಕೆ ಸಂಜೆ 6:30ವರೆಗೆ ಲಿಖಿತ ಕಾರಣ ಕೊಟ್ಟಿಲ್ಲ, ಉಲ್ಲಂಘನೆ. ಇದನ್ನು ನ್ಯಾಯಾಲಯ ನೋಡುತ್ತೆ. ಜಾಮೀನು ರದ್ದುಪಡಿಸುವುದು ಕಠಿಣ ಕ್ರಮ ಅಂತ ವಾದ ಮಂಡಿದ್ದಾರೆ. ಫೇರ್, ಅವ್ರು ಲಾಯರ್ ಹೇಳಿರೋದು ಸರಿ ಅವರು ಕಕ್ಷಿದಾರರಿಗೆ. ಬಟ್ ಇದು ಕಠಿಣ ಕ್ರಮ ಆಗೋದಾದರೆ ಅವನು ಸತ್ತಾಗಿದ್ದ ಕ್ರೂರತೆಗಳನ್ನು ವರ್ಣನೆ ಮಾಡ್ತಿದ್ದಾರಲ್ಲ ಆ ಸೈಡ್ನವರು, ಅದು ಎಷ್ಟು ಕಠಿಣವಾಗಿರ್ಬೋದು ಅವನಿಗೆ, ಯಾರಿಗೋ ಸತ್ತವನಿಗಂಗಾರೆ. ಇವ್ರು ಮಾಡಿದಾರೋ ಬಿಟ್ಟಿದಾರೋ? ಯಾವುದೇ ಜಾಮೀನು ಷರತ್ತು ಉಲ್ಲಂಘಿಸಿಲ್ಲ. ಹಾಗಲ್ಲ, ಅದು ಜಾಮೀನು ಷರತ್ತು ಉಲ್ಲಂಘನೆ ಆಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ಜಾಮೀನು ಪಡೆದ ಮೂಲ ಕಾರಣನೇ ಜಾರಿಗೆ ಬಂದಿಲ್ಲ ನನ್ನ ವಾದ. ಸಾಕ್ಷಿದಾರಗಳನ್ನ ಮೀಟ್ ಮಾಡಿದ್ದು ಅದು ಉಲ್ಲಂಘನೆ. ಅದು ನಾನು ಮೀಟ್ ಮಾಡಿಲ್ಲ, ಅವನೇ ಬಂದ್ಬಿಟ್ಟ ಅಂತ ಅನ್ಬೋದು ಬೇಕಾದ್ರೆ ಇವರು. ಬಟ್ ಮೂಲ ವಾದ ಏನಿತ್ತು ಜಾಮೀನಿಗೆ? ಹೆಲ್ತ್ ಆಪರೇಷನ್ ಇಲ್ಲದಿದ್ದರೆ ಸ್ಟ್ರೋಕ್ ಹೊಡೆದು ಬಿಡುತ್ತೆ, ಹಂಗಾಗತ್ತೆ ಹಿಂಗಾಗತ್ತೆ. ದರ್ ಇಸ್ ನಥಿಂಗ್. ಅದಾದ್ಮೇಲೆ ಟಾಕೇ ಇಲ್ಲ. ಸ್ಟ್ರೈಟ್ ಅವೇ 3 ದಿನನೋ ವಾರನೋ 8 ದಿನ 10 ದಿನ ಬಿಟ್ಕೊಂಡು ಶೂಟಿಂಗಿಗೆ ಹೋಗ್ತಾರೆ. ಶೂಟಿಂಗಲ್ಲಿ ಬೆನ್ನೊಬ್ರು ನಡೆಯೋಕ್ಕೆ ಆಗದೆ ಕುಂಟ್ತಾ ಇದ್ರು, ಎಂಥ ಹಿಂಸೆ ಅನುಭವಿಸ್ತಾ ಇದ್ರು ಆ ಜೈಲು ಒಳಗಡೆ. ಅಲ್ಲೆಲ್ಲ ನೋಡಿದಾಗೆಲ್ಲ ಕಾಲು ಎತ್ತಿಡೋಕ್ಕಾಗಿದೆ. ಅದು ಪ್ರಾಬ್ಲಮ್ ಅಲ್ಲಿ. ಗೊತ್ತಿಲ್ಲ ಯಾರ ಮಧ್ಯೆ ನಡೆದಿಲ್ಲ, ವಾಟ್ಸಪ್ ನಡೆದಿಲ್ಲ, ಸಾಕ್ಷಿಗಳ ಹೇಳಿಕೆಗಳ ಅನುಮಾನ ಇದೆ. ಅದನ್ನು ಎಲ್ಲ ಲಾಯರ್ಗಳು ಹೇಳ್ತಾರೆ, ಸಾಕ್ಷಿಗಳ ಹೇಳಿಕೆಗಳ ಅನುಮಾನ ಇದೆ ಅಂತ. ಈ ಕೇಸಲ್ಲಿ ಬಾಡಿ ಸಿಕ್ಕಿದೆಯಲ್ಲ, ಬಾಡಿ ಯಾರದ್ದು? ಆಮೇಲೆ ಅವನು ಅಪಹರಣದಲ್ಲಿ ಅವ್ರ ಪಾತ್ರ ಇಲ್ಲ ಅಂತ ಅವ್ರು ಹೇಳಿದಾರಂತೆ. ಇರ್ಬೋದು, ಅಪಹರಣದಲ್ಲಿ ಪಾತ್ರ ಇಲ್ಲ. ಅಪಹರಣ ಆದಮೇಲೆ ನಿಮ್ಮದೇ ಜಾಮೀನಲ್ಲಿ ನಿಮ್ಮ ಲಾಯರ್ಗಳಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಹೇಳಿಲ್ವಾ, ನಾವು ಚಪ್ಪಲಿಲಿ ಹೊಡೆದಿದ್ದಷ್ಟೇ, ನಾವು ಒದ್ದಿದ್ದಷ್ಟೇ, ನಾವು ಒದ್ದಿದ್ದಕ್ಕೆ ಸತ್ತಿಲ್ಲ. ಇಲ್ಲೇ ವಾದಗಳಲ್ಲಿ ಬಂದಿದೆ ಅದು. ನಿಮ್ಮ ಪ್ರೆಸೆನ್ಸ್ಗಳನ್ನು ನಾನು ಅವತ್ತೇ ಕೇಳಿದೆ ಇದನ್ನು. ಅಲ್ರಪ್ಪ, ನಾವು ಅಲ್ಲಿ ಇದ್ವಿ ಅನ್ನೋದನ್ನು ಅವರವರೇ ಒಪ್ಕೋತಾ ಇದ್ದಾರಲ್ಲ ಬೇಲ್ ಅಪ್ಲಿಕೇಶನಲ್ಲಿ ಅಂತ ಕಮಿಟ್ ಆಗಿಬಿಟ್ಟಿದ್ರು. ಏನು ಪವಿತ್ರ ಗೌಡ ಅವರು ಹೇಳಿದಾರಂತೆ, ನಾನು ಒಬ್ಬಂಟಿ ಪೋಷಕಳಾಗಿದ್ದೀನಿ, ನನಗೊಬ್ಬಳೇ ಮಗಳಿದ್ದಾಳೆ. ಮಗಳಿಗೆ ಸುಮಾರು ವಯಸ್ಸಾಗಿರ್ಬೇಕಲ್ಲ, 10ನೇ ಕ್ಲಾಸ್. ಓಕೆ, ವಯಸ್ಸಾದ ಪೋಷಕರನ್ನು ನೋಡ್ಕೋಬೇಕು, ನನಗೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲ, ಮಹಿಳೆ ಆದ್ದರಿಂದ ಜಾಮೀನು ರದ್ದು ಕಠಿಣ ಕ್ರಮ ಆಗತ್ತೆ. ಫೇರ್, ಒಂದು ಮಹಿಳೆಯಾಗಿ ಅದನ್ನು ಕೇಳೋದು ತಪ್ಪು ನಾನು ಅನ್ನಲ್ಲ. ನನಗೊಬ್ಬಳೇ ಮಗಳು, ರೇಣುಕಾಸ್ವಾಮಿಯ ಹೆಂಡತಿ ಗರ್ಭಿಣಿ ಆಗಿದ್ದವಳು, ಸತ್ತ ಮೇಲೆ ಡೆಲಿವರಿ ಆಗಿದೆ ಅವಳಿಗೆ. ಅವಳು ಒಂದೇ ಮಗು ಜೊತೆ ಪಾಪ ಒಬ್ಬಂಟಿಯಾಗಿ ಜೀವನ ಮಾಡಬೇಕೀಗ. ಆ ಪುಟಾಣಿ ಮಗುನ ಬೆಳೆಸಬೇಕು. ಇವ್ರ ಮಗುಗೆ ಎಷ್ಟು ವಯಸ್ಸು ಏನೋ ಗೊತ್ತಿಲ್ಲ, ಹೆಂಗಿದೆಯೋ ಅವ್ರು ಎಷ್ಟು ವಯಸ್ಸು ದೊಡ್ಡವರಾಗಿದ್ದಾರೋ ನಂಗೆ ಇರಲಿಲ್ಲ. ಅದು ಪುಟಾಣಿ ಮಗುನ ಬೆಳೆಸ್ಬೇಕಾಕೆ, ಓದಿಲ್ಲ, ರೂರಲ್ ಸೈಡು,
ಪಟ್ಟಣ ನೋಡಿಲ್ಲ, ಚಮಕ್ ಗೊತ್ತಿಲ್ಲ. ಆಕೆ ಎಷ್ಟು ಕಷ್ಟದಲ್ಲಿರ್ಬೋದಾಗ. ಆ ಹೆಣ್ಮಗಿನ ಕಥೆ ನೋಡ್ಬೇಕಲ್ಲ. ಆಯಿತು, ನ್ಯಾಯಮೂರ್ತಿಗಳಿಗೆ ಏನು ಸರಿ ಅನ್ಸುತ್ತೋ ಈ ವಾದಗಳಲ್ಲಿ ಅದನ್ನು ಅವ್ರು ಮಾಡ್ತಾರೆ. ನೀವು ನಮ್ಮ ವಾದನೋ, ಅದಕ್ಕೆ ಹೇಳಿದ್ದು ಧರ್ಮಸ್ಥಳದಕ್ಕೂ ಸೋಷಿಯಲ್ ಮೀಡಿಯಲ್ಲಿ ನಾನು ಹಿಂಗೆ ಹಾಕ್ಬಿಟ್ಟೆ ಅಂತ ತಕ್ಷಣ ಹಿಂಗೆ ಆಗ್ಬಿಡ್ತದೆ, ಆ ಭ್ರಮೆಯಿಂದ ಹೊರಗೆ ಬನ್ನಿ ಅಂತ. ಹಂಗಾಗಲ್ಲ. ನಾಳೆ ತನಿಖೆ ನಡಿಬೇಕು. ಹಾಂ, ಮೃತ ರೇಣುಕಾಸ್ವಾಮಿ ಅಭಿಮಾನಿಯಾಗಿದ್ದ ಇವರು ಸರ್ಕಾರದವ್ರು ಹೇಳ್ತಿದ್ದಾರೆ. ಮತ್ತೆ ಕಿಡ್ನ್ಯಾಪ್ ಎಲ್ಲ ಆಗಿರೋದು ನಿಜ ಡ್ಯಾಶ್ ಅಂತ ಇವರೆಲ್ಲ ಹೇಳಿದ್ದಾರೆ. ಆರೋಪಿ ಬಟ್ಟೆ ಮೇಲೆ ರಕ್ತ ಸಿಕ್ತು, ಬಟ್ಟೆ ಸಿಕ್ತು, ಮಣ್ಣು ಸಿಕ್ತು, ಮರಣ ಸಿಕ್ತು, ಡ್ಯಾಶು. ಹೈಕೋರ್ಟ್ ಏನೂ ಪರಿಗಣಿಸದೆ ಕೊಟ್ಬಿಟ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ನೋಡೋಣ ಜಡ್ಜ್ ಏನು ಮಾಡ್ತಾರೋ ಏನಪ್ಪ ಸುಪ್ರೀಂ ಕೋರ್ಟಲ್ಲಿ. ಎಸ್. ಇನ್ನು ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಭಾಗವಾಗಿ ಕರ್ತವ್ಯ ಭವನ ಕಟ್ಟಡವನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಿದ್ರು. ಗೃಹ, ವಿದೇಶಾಂಗ, ಗ್ರಾಮೀಣಾಭಿವೃದ್ಧಿ, ಪೆಟ್ರೋಲಿಯಂ, ಎಂಎಸ್ಎಂಇ ಇಲಾಖೆಗಳ ಕಚೇರಿಗಳು ಒಂದೇ ಸೂರಿನಡಿ ಇರಬೇಕು ಅಂತ ಇದನ್ನು ನಿರ್ಮಿಸಲಾಗಿದೆ. ಇದರ 7 ಪ್ರಸ್ತಾವಿತ ಕಟ್ಟಡಗಳು ಸಹ ಏಪ್ರಿಲ್ 2027ರ ಈ ವೇಳೆಗೆ ಸಿದ್ಧವಾಗುತ್ತೆ. ಸಚಿವಾಲಯಗಳಿಗಾಗಿ ನಿರ್ಮಿಸಲಾಗ್ತಾ ಇರುವಂತಹ ಈ ಕಟ್ಟಡಗಳಲ್ಲಿ ತಂತ್ರಜ್ಞಾನ, ಭದ್ರತೆ ಮತ್ತು ಪರಿಸರ ಸ್ನೇಹಿ ಪರತೆಯ ಬಗ್ಗೆ ಸಂಪೂರ್ಣ ದೊಡ್ಡ ಪ್ರಾಜೆಕ್ಟ್ ಆಗಿ ಮಾಡ್ಕೋತಿದ್ದಾರೆ. ಆಯಿತು, ಮಾಡ್ಕೊಳ್ಳಿ ಬಿಡ್ರಿ. ಏನೀಗ ಉತ್ತರಾಖಂಡ್ನ ಉತ್ತರ ಕಾಶಿ ಜಿಲ್ಲೆಯ ಹರ್ಸಿಲ್ ಬಳಿ ಸಂಭವಿಸಿದ ಮೇಘಸ್ಫೋಟಕ್ಕೆ ಸಾವನ್ನಪ್ಪಿದವರ ಸಂಖ್ಯೆ 5ಕ್ಕೆ ಏರಿದೆ. ಮೇಲ್ನೋಟಕ್ಕೆ ಈ ನಂಬರ್ ನೋಡಿಬಿಟ್ರೆ, ನಿನ್ನೆ ನೋಡಿದ್ದು ನಾವು ಅನಾಹುತ ಏನಿತ್ತು, ಬೆಟ್ಟದ ಮೇಲಿನಿಂದ ಇಳಿದು ಬಂತಲ್ಲ, ಅದು ಆ ರೀತಿ ಗ್ಲೇಷಿಯರ್ ವಿಡ್ರಾಯಲ್ ಅಂತ ನಾನು ಹೇಳಿದೆ, ಅದನ್ನು ಮೆನ್ಷನ್ ಮಾಡಿದೆ. ಗ್ಲೇಷಿಯರಿಂದ ಆಗಿರ್ಬೋದು, ವಿಚ್ ಅಲ್ಟಿಮೇಟ್ಲಿ ಹ್ಯಾಪನ್ಸ್ ಔಟ್ ಆಫ್ ಗ್ಲೋಬಲ್ ವಾರ್ಮಿಂಗಲ್ಲಿ ಆಗ್ತಾ ಇದೆ ಅದು. ಅಥವಾ ಅಂಡ್ ಭಾಳ ಕನ್ಸ್ಟ್ರಕ್ಷನ್ ಮಾಡಿ ಡಿಫಾರೆಸ್ಟೇಷನ್ ಮಾಡಿದ್ರಿ, ಸಾಯಿಲ್ ಎಲ್ಲ ಲೂಸ್ ಔಟ್ ಆಗೋಗಿರುತ್ತೆ, ಇದು ಹೊಡಿತಾ ಇದೆ ಆ ಮಳೆಯಿಂದಾಗಿ. ಮಳೆದು ಇಂಟೆನ್ಸಿಟಿ ರೈಸ್ ಆಗಿದೆ ಅಂತೆಲ್ಲ ನೆನ್ನೆ ಮಾತಾಡ್ತಿದ್ವಿ. ಇವತ್ತು ಅದನ್ನು ಹೇಳ್ತಿದ್ದಾರೆ, ಎಲ್ಲ ಭಾಳ ಪರಿಣಿತರು ಹೇಳಿದ್ದಾರೆ ಇವತ್ತು. ಕುಡ್ ಬಿ ದಟ್ ಅದಾಗಿರ್ಬೋದು ಅಂತ. ಏನೇ ಇದಿರಲಿ, ಬಟ್ ಅದನ್ನು ನೋಡಿದ್ರೆ 5 ಜನ ಸತ್ತಿದ್ರೆ ಅಷ್ಟೇನೋ ನಮ್ಮ ಪುಣ್ಯ ಅಂದ್ಬಿಡ್ಬೋದು. ಇಲ್ಲ, ಹಂಗಾಗಿರಲ್ಲ. ಇದು ಭಾಳ ನಮ್ಮನ್ನು ದಾರಿ ತಪ್ಪಿಸುವ ಚಿತ್ರ ಇದು. ಅದು ಬಂದಿರೋ ರಭಸಕ್ಕೆ ನನ್ನ ಪ್ರಕಾರ 8-10 ಅಡಿ ಮಣ್ಣು ಬಂದಿದೆ, ಅದು ಮಿನಿಮಮ್ ಬಂದಿದೆ. ಅದು ಒಳಗಡೆ ಹೊಟ್ಟೋಗಿದ್ದಾರಲ್ಲ ಜನ. ನಮಗೆ ಲೆಕ್ಕ ಸಿಕ್ಕಬೇಕು ಅಂತಂದ್ರೆ ಅದು ಈಗ 190 ಅಂತಿದ್ದಾರೆ. ಈ 40 ಸಂಖ್ಯೆನೇ ಜಾಸ್ತಿ ಆಗ್ಬೋದು. ಮೋಸ್ಟ್ಲಿ ಅಲ್ಲಿರೋ ಕಂಡೀಷನ್ ನೋಡಿದ್ರೆ 40 ಎಲ್ಲವೂ ಡೆಡ್ಡೇ ಇರುತ್ತವೆ. ಅನ್ಲೆಸ್ ಯಾರಿಗೂ ಗೊತ್ತಿಲ್ಲದೆ ಅವ್ನು ಕಾರ್ ತಗೊಂಡೆಲ್ಲ ಹೊಟ್ಟೋಗಿದ್ದ ವಾಪಸ್ ಬಂದ್ಬಿಟ್ಟ ಅಂತಂದ್ರೆ ಬರ್ಬೋದೇನೋ. ಅಥವಾ ಅದು ಯಾವುದೋ ಒಂದು ಮೂಲೆಯಲ್ಲಿ ಸಿಗಾಕೊಂಬಿಟ್ಟಿದ್ದ, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಅದು ಬಂದ್ಬಿಟ್ಟಂತೆ ಆಚೆಗೆ ಅಂತಂದ್ರೆ ಬಜಾ ಅಷ್ಟೇ. ಇಲ್ಲಿದ್ರೆ ಅದು ಬಿದ್ದಿರೋ ರೀತಿ ನೋಡಿದ್ರೆ 190, 40 ಅಂದರೆ 190 ಸಾವೇ ಆಗ್ಬೋದು. ಹಾಗಾಗಿ ಈ ಸಂಖ್ಯೆಗೆ ನಾವು ಇನ್ನೂ ಕಾಯಬೇಕು. ಕಾರ್ಯಾಚರಣೆ ನಡೀತಾ ಇದೆ. 400 ಚಿಲ್ಲರೆ ಜನರನ್ನು ರಕ್ಷಣೆ ಮಾಡಿದ್ದಾರೆ ಎಲ್ಲ ಕಡೆ. ಇಟ್ಸ್ ಎ ಡಿಸಾಸ್ಟರ್. ಅದನ್ನು ಮನುಷ್ಯನ ಊಹೆ ಮಾಡ್ಕೊಳಕ್ಕಾಗಲ್ಲ. ನೀವು ವಯನಾಡದನ್ನು ಯೋಚನೆ ಮಾಡಿದ್ರೆ ಇದು ಇನ್ನೊಂದು 6 ಪಟ್ಟು ಜಾಸ್ತಿಯ ವಯನಾಡಿದೀಗ. ದೊಡ್ಡ ದುರಂತ ಲೆಕ್ಕ ಇದು. ಲೆಕ್ಕ ಹಿಡಿದ್ರೆ ನೀವು ಅಂದರೆ ವಯನಾಡು ಕಡಿಮೆ ಜಾಸ್ತಿ ನಾನು ಕಂಪೇರ್ ಮಾಡೋಕ್ಕಲ್ಲ ಹೇಳ್ತಿರೋದು, ರೀತಿ ನಡೆದಿದೆ. ಯಾಕಂದರೆ ಅದರ ಪಾತಲ್ಲಿ ಕರೆಕ್ಟಾಗಿ ಸಿಗಾಕೊಂಡ್ಬಿಟ್ಟಿವೆ ಮನೆಗಳು, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಗಳು ಎಲ್ಲವು ಸರಿಯಾಗಿ ಸಿಗಾಕೊಂಡ್ಬಿಟ್ಟಿವೆ. ಹೋಟೆಲ್ಗಳು, ಭಾಳಷ್ಟು ಅಂಗಡಿಗಳೆಲ್ಲ ಇದ್ವು, ಎಲ್ಲ ಹೊಟ್ಟೋಗಿವೆ ಒಂದು ಕಡೆಯಿಂದ. ಏನು ಕಾದಿದೆಯೋ ಏನೋ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಭಾರಿ ಮಳೆಯಿಂದ ಕಿನ್ನರ್ ಕೈಲಾಸ ಯಾತ್ರೆನ ರಕ್ಷಣೆ ಸ್ಥಗಿತಗೊಳಿಸಿದಾರಂತೆ. ಯಾವುದು ಉತ್ತರ ಪ್ರದೇಶದ ಮಂತ್ರಿನ ಯಾರು ಮಂತ್ರಿ ಸಂಜಯ್ ನಿಷಾದ್ ಅಂದರೆ ಹಾಲಿ ಮಂತ್ರಿನ ಉತ್ತರ ಪ್ರದೇಶ ಸರ್ಕಾರದಲ್ಲಿ. ಅವನು ಯಾರೋ ಮಂತ್ರಿನ, ಅವನು ಗಂಗೆ ನಿಮ್ಮ ಪಾದ ಸ್ಪರ್ಶಿಸ್ತಾ ಇದ್ದಾಳೆ, ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಅವನನ್ನು ಎಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮುಳುಗ್ತಾ ಇರೋ ನೀರೊಳಕ್ಕೆ ನಿಲ್ಲಿಸಿಸ್ಬಿಟ್ಟು ನಿನ್ನ ಕಾಲು ಟಚ್ ಆಯ್ತು ಅಂದ್ಬಿಟ್ಟು ತಳ್ಬಿಡ್ರಿ ಒಳಕ್ಕೆ ಅವನನ್ನು. ಅವನವನು ಅಯೋಗ್ಯನ ಮಂತ್ರಿಯಾಗಿ ಇಟ್ಕೊಂಡಿದ್ದೀರಿ ಬಿಜೆಪಿಯವರು ನೀವು. ಕಚಡ ತಗೊಂಬಂದು ಇಡಿಯಟ್ ಅವನನ್ನು ಏನು ಮಾಡಬೇಕು, ತಗೊಂಡೋಗಿ ನಿಲ್ಲಿಸ್ಬೇಕಲ್ಲಿ. ನೀರು ಓವರ್ ಹರಿತಾ ಇದೆಯಲ್ಲ ಅಲ್ಲಿ, ಅವ್ನ ಕಾಲಿಗೆ ಟಚ್ ಆತ ಕೆಳಗೆ ತಳ್ಬಿಡ್ಬೇಕು. ಸ್ಪರ್ಶಿಸ್ತು ಹೋಗು, ನಿನ್ನ ಸ್ವರ್ಗಕ್ಕೆ ಹೋಗೀಗ, ಗಂಗೆ ಟಚ್ ಮಾಡಿದ್ಲು ಅಂತ. ಅಯೋಗ್ಯರನ್ನೆಲ್ಲ ತಗೊಂಬಂದು ಇಟ್ಕೊತೀವಿ. ಬಿಜೆಪಿ ಅಂತೆ, ಬಿಜೆಪಿ ಲಜ್ಗೆಟ್ಟವ್ರು. ಎಸ್, ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನ ಬಾಕಿ ಇರುವ ಹೊತ್ತಿನಲ್ಲಿ ಬಿಹಾರ ಮಂತ್ರಿ ಹೇಳಿದ್ರೆ ಹೇಳ್ತಾ ಇರೋದು ನಾನು. ಹಾಲಿ ಮಂತ್ರಿನಾ? ಅಯ್ಯಯ್ಯಪ್ಪ, ಜವಾಬ್ದಾರಿತ ಸ್ಥಾನದಲ್ಲಿ ಇತ್ಕೊಂಡು. ಯಾವ ಜವಾಬ್ದಾರಿ ಸ್ಥಾನ? ಜವಾಬ್ದಾರಿ ಸ್ಥಾನ ಅಂದರೆ ಜವಾಬ್ದಾರಿ ಇಲ್ಲದ ಸ್ಥಾನಗಳಿಗೆ ಹೋಗುತ್ತಿರುವ ಬೇಜವಾಬ್ದಾರಿ ಗಿರಾಕಿಗಳೇ ರಾಜಕಾರಣಿಗಳು. ಅದು ಮೊದಲೆಲ್ಲ ಹೇಳ್ತಿದ್ರಲ್ಲ, ಅದೇನೋ ಅದ್ಯಾರ್ದು ಲಾಸ್ಟ್, ಅದೇನೋ ಯಾವುದೋ ವ್ಯಕ್ತಿಯ ಲಾಸ್ಟ್ ಜಾಬ್ ಅದು ಅಂತ, ಆ ಥರ.
ಬಿಹಾರದಲ್ಲಿ ಕರಡು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರುವ ಸುಮಾರು 65 ಲಕ್ಷ ಮತದಾರರ ವಿವರಗಳನ್ನು ಆಗಸ್ಟ್ 9ರೊಳಗೆ ನೀಡುವಂತೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಸೂಚನೆ ಕೊಟ್ಟಿದೆ. ಈ ಮಧ್ಯೆ ಬಿಹಾರದಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ಚುನಾವಣಾ ಆಯೋಗ ಸಮರ್ಥನೆ ಮಾಡಿಕೊಂಡಿದೆ. ಇತ್ತ ಎಸ್ಐಆರ್ ಚರ್ಚೆ ಮಾಡುವಂತೆ ಇವತ್ತು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ. ಸುಪ್ರೀಂ ಕೋರ್ಟ್ ಕೇಳೋದ್ಮೇಲೆ ಕೊಡಬೇಕು ಅಷ್ಟೇ ಎಲೆಕ್ಷನ್ ಕಮಿಷನ್. ಒಳ ಮೀಸಲಾತಿ ಸಂಬಂಧ ನಾಗಮೋಹನ್ ದಾಸ್ ಕೊಟ್ಟಿರುವ ವರದಿ ಸಂಪುಟ ನಾಳೆ ಬರುತ್ತಂತೆ ಮಂಡನೆ. ನನ್ನ ಪ್ರಕಾರ ಒಳ ಮೀಸಲಾತಿಗೆ ಒಪ್ಪಬೇಕಾಗಿರೋ ಪರಿಶಿಷ್ಟ ಜಾತಿಯ ಎಡ ಮತ್ತು ಬಲ ಗುಂಪುಗಳಲ್ಲಿ ನೀವು ನಿಮ್ಮ ಇಷ್ಟ ಬಂದಿದ್ದನ್ನು ತೀರ್ಮಾನ ನೀವು ಮಾಡ್ಕೊಳ್ಳಿ, ಬೇಕಿದ್ರೆ ನಿಮಗೆ ಬಿಟ್ಟಿದ್ದು. ಬಟ್ ಆ ಡಾಟಾ ಸರಿ ಇದೆಯಾ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಆ ಸಮಿತಿಯ ಡಾಟಾ ಅಂಕಿ ಅಂಶನೇ ಸರಿ ಇಲ್ಲ ಅನ್ನೋದು ನನ್ನ ವಾದ. ಅದನ್ನು ಸಂಗ್ರಹಿಸಿರೋ ರೀತಿನೇ ಸರಿ ಇಲ್ಲ ಅನ್ನೋದು ನನ್ನ ಎರಡನೇ ವಾದ. ಅದೆಲ್ಲ ಸರಿ ಇದೆ ಅಂತ ಮೋಸವಾಗ್ತಾ ಇದೆ ಅನ್ನೋದು ಮೂರನೇ ವಾದ. ಆದರೆ ಸರಿ ಇದೆ ಅಂತ ನೀವು ಎಡ ಮತ್ತು ಬಲದವ್ರು ಅಂದ್ಕೊಂಡಿದ್ರೆ ನಿಮ್ಮ ಇಷ್ಟ, ಆ ತೀರ್ಮಾನಕ್ಕೆ ಅವ್ರು ನೀವೇ ಮಾಡ್ಕೊಳ್ಳಿ. ಬಟ್ ನಾಳೆ ಶಿಫಾರಸನ್ನು ಸಂಪುಟಕ್ಕೆ ತರ್ತಾರಂತೆ. ತಂದು ಅದೇನು ಮಾಡ್ತಾರೋ ಗೊತ್ತಿಲ್ಲ. ಏನೋ ಒಂದು ಕಾಜಿನ್ಯಾಯ ಮಾಡ್ಬಿಟ್ಟು ಮುಂದಕ್ಕೆ ಹಾಕತ್ತಾರೆ. ಅದೇ ಆಗೋದು. ನೋಡ್ತಾ ಇರಿ. ಯಾಕಂದರೆ ಅಧಿಕಾರವನ್ನು ಅನುಭವಿಸಿರೋರು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರಾ? ಎಲ್ಲಿ ಬಿಟ್ಕೊಡ್ತಾರೆ? ಆಯಿತು, ನೋಡೋಣ. ಸರಿ, ಅದೇನಾಗುತ್ತೋ ಏನೋ. ನಾಳೆ ಅದೇನೋ ರಾಹುಲ್ ಗಾಂಧಿದೇನೋ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಅಂತಲ್ಲ, ಅದೇನೋ ಮತ ಕದ್ದುಬಿಟ್ಟಿದ್ದಾರೆ. ನೋಡೋಣ ಅದು ಏನು ದಾಖಲೆ ಬಿಡುಗಡೆ ಮಾಡ್ತಾರೆ ಅಂತ ನೋಡ್ಬಿಟ್ಟು ಮಾತಾಡೋಣ. ಬಿಕಾಸ್ ವಿ ಡೋಂಟ್ ನೋ ಅವ್ರ ಹತ್ರ ಪಾಪ ಏನು ದಾಖಲೆ ಇದೆಯೋ. ಬಿಟ್ಟ ಮೇಲೆ ಗೊತ್ತಾಗ. ವೋಟ್ ರೈಸ್ ಆಗಿದೆ ಅನ್ನೋದು ಆರೋಪನ, ವೋಟ್ ಕಿತ್ತಾಕ್ಬಿಟ್ಟಿದ್ದಾರೆ ಅನ್ನೋದು ಆರೋಪನ. ಯಾಕಂದರೆ ನನಗೆ ಈ ಕಾಂಗ್ರೆಸ್ದು ಲಾಜಿಕ್, ಎಗೈನ್ ರಾಹುಲ್ ಗಾಂಧಿ ಲಾಜಿಕ್ ನನಗೆ ಅರ್ಥ ಆಗಲ್ಲ. ಬಿಹಾರದಲ್ಲಿ ವೋಟರ್ಸನ್ನ ಕಿತ್ತಾಕಿದ್ರೆ, ಸತ್ತೋಗಿದ್ದಾರೆ ಅಂತನೋ, ಊರು ಬಿಟ್ಟೊಟ್ಟೋಗಿದ್ದಾರೆ ಅಂತನೋ, ಡಬಲ್ ಇದ್ದಾರೆ ಅಂತನೋ ಕಿತ್ತಾಕಿದ್ರೆ ಅವರೆಲ್ಲ ಆ್ಯಂಟಿ BJP, ಅದಕ್ಕೆ ಕಿತ್ತಾಕಿದ್ದಾರೆ. ತಳಮಟ್ಟದ ಜನರದ ಅಧಿಕಾರ ಕಿತ್ಕೊಂಡ್ಬಿಡ್ತಿದ್ದಾರೆ ಅಂತ. ಅದೇ ಬಿಹಾರಿಗಳು ಮದ್ರಾಸಿಗೆ ಬಂದಿದ್ದಾರೆ, ಅವರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ವಾಸಿಗಳಾಗಿದ್ದಾರೆ, ಅಲ್ಲಿ ಓಟ್ ಹಾಕ್ಲಿ, ಅಲ್ಲಿಗೆ ಹಾಕೋಣ ಅವ್ರ ಹೆಸರನ್ನ ಅಂತಂದರೆ ಹಾಕೋಂಗಿಲ್ಲ. ಅವರೆಲ್ಲ BJP ಪರ. ಅಲ್ಬೇಡ, ಅಲ್ಲಿ BJP ಪರ, ಇಲ್ಲಿ BJP ವಿರೋಧಿ. ಏನು ಲಾಜಿಕ್ಗಳಪ್ಪ. ಏನೋ ಈಗ ನಾಳೆ ಅವ್ರ ಆರೋಪ ಏನೋ ದಾಖಲೆ ತರಬಹುದು ಅನ್ಸುತ್ತೆ. ಅವ್ರು ದಾಖಲೆ ತರಲಿ, ಆಮೇಲೆ ದಾಖಲೆ ಬಂದ ಮೇಲೆ ನೋಡೋಣ, ಮಾತಾಡೋಣ. ಎಸ್, ಹೆಬ್ಬಾಳ ಫ್ಲೈಓವರ್ ಮೇಲೆ ನಿನ್ನೆ ಬೈಕ್ ಓಡಿಸಿ ಪರಿಶೀಲಿಸಿದ DCM DK ಶಿವಕುಮಾರ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. DK ಓಡಿಸಿದ ಆ ಸ್ಕೂಟರ್ ಮೇಲೆ 18,500 ರೂಪಾಯಿ ದಂಡ ಇದೆ. ಜೊತೆಗೆ 34 ಕೇಸ್ಗಳಿವೆ. ಹೆಲ್ಮೆಟ್ ಧರಿಸದೇ ಇರುವ ಕೇಸ್ಗಳು ಕೂಡ ಹೆಚ್ಚಾಗಿವೆ. ಅಲ್ಲದೆ DKಶಿ ಹಾಫ್ ಹೆಲ್ಮೆಟ್ ಅಂದ್ರೆ ಕ್ಯಾಪ್ ಟೈಪ್ ಹೆಲ್ಮೆಟ್ ಹಾಕಿದ್ರಲ್ಲ ಅಂತ ಕೂಡ ಟೀಕಿಸಿದ್ದಾರೆ. ಆ್ಯಕ್ಚುಲಿ ಹಾಫ್ ಹೆಲ್ಮೆಟ್ಟು ತಪ್ಪು. ಮತ್ತು ಅದಕ್ಕೆ ಅಷ್ಟೊಂದು ಇದಿದ್ದಾಗ ಫೈನು. ಅಲ್ಲಿ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಿದ್ರಿ? ಈಗಲೂ ಕೊಡಿ ನೋಡಿ. ಯಾರದ್ದು ಗಾಡಿ ಅಂತ ಕಂಡುಹಿಡಿಯೋಣ, ನಾಳೆ ನಾಳಿದ್ರಲ್ಲಿ ಇರ್ರಿ. ಓನರ್ಶಿಪ್ ಯಾರದ್ದು ಅಂತ ಕಂಡುಹಿಡಿಯೋಣ. ಅವ್ರ ಕಾರ್ಯಕರ್ತರು. ಎಸ್.